ಮಲೆನಾಡಿನ ಚಿಕ್ಕ ಹಳ್ಳಿಗಳಲ್ಲಿ ಅಮಾವಾಸ್ಯೆಯ ರಾತ್ರಿ ಒಂದು ವಿಚಿತ್ರ ನಂಬಿಕೆ ಇತ್ತು. ಹೊಸದಾಗಿ ಫಲ ನೀಡಲು ಶುರು ಮಾಡಿದ ಯಾವುದೇ ಅಡಿಕೆ ಮರದ ಕೆಳಗೆ ಆ ರಾತ್ರಿ ನಿಂತರೆ ಆ ಮರವು ನಿಮ್ಮನ್ನ ತನ್ನ ನೆರಳಿನೊಳಗೆ ಸೆಳೆದುಕೊಳ್ಳುತ್ತದೆ ಎಂಬುದು. ಕಮಲ್ ಮತ್ತು ಆತನ ಸ್ನೇಹಿತರು ಅದೇ ಹಳ್ಳಿಯವರು. ನಗರದಿಂದ ಬಂದಿದ್ದ ಕಮಲ್ನ ಸ್ನೇಹಿತ ವಿಜಯ್ಗೆ ಈ ಕತೆಗಳ ಬಗ್ಗೆ ಅಸಡ್ಡೆ. ಇದೆಲ್ಲ ಸುಮ್ಮನೆ ಹಿರಿಯರು ಹೇಳೋ ಕತೆ, ನಂಬೇಡಿ ಎಂದು ನಕ್ಕಿದ್ದ. ಕಮಲ್ನ ಮನೆಯ ತೋಟದಲ್ಲಿ ಒಂದು ಹೊಸ ಅಡಿಕೆ ತೋಟವಿತ್ತು. ಅದರಲ್ಲಿ ಮಧ್ಯದಲ್ಲಿದ್ದ ಒಂದು ಮರಕ್ಕೆ ಮೊದಲ ಬಾರಿಗೆ ಗೊನೆ ಬಂದಿತ್ತು. ವಿಜಯ್ ಕಮಲ್ನೊಂದಿಗೆ ಸವಾಲು ಹಾಕಿದ್ದ. ಈ ಅಮಾವಾಸ್ಯೆ ರಾತ್ರಿ ನಾವು ಅದೇ ಮರದ ಕೆಳಗೆ 1 ಗಂಟೆ ನಿಲ್ಲೋಣ, ಏನೂ ಆಗಲ್ಲ ಅಂತ ನಾನ್ ಸಾಬೀತ್ ಮಾಡ್ತೇನೆ. ಕಮಲ್ಗೆ ಹೆದರಿಕೆಯಾದರೂ ಸ್ನೇಹಿತನ ಸವಾಲನ್ನ ಒಪ್ಪಿಕೊಂಡ. ಆ ರಾತ್ರಿ ಕತ್ತಲು ಎಷ್ಟು ದಟ್ಟವಾಗಿತ್ತೆಂದರೆ ಹತ್ತಿರ ನಿಂತವರ ಮುಖವೂ ಕಾಣುತ್ತಿರಲಿಲ್ಲ. ಕಮಲ್ ಮತ್ತು ವಿಜಯ್ ನಿಧಾನವಾಗಿ ಹೊಸ ಅಡಿಕೆ ಮರದ ಬುಡ ತಲುಪಿದರು. ಸುತ್ತಲೂ ಸಂಪೂರ್ಣ ಮೌನ. ಆ ಮರದ ಕೊಂಬೆಗಳು ದೈತ್ಯನ ಕೈಗಳಂತೆ ಅವರಿಗೆ ಕಂಡವು. ಸುಮಾರು ಅರ್ಧ ಗಂಟೆ ಕಳೆಯಿತು. ವಿಜಯ್ನ ಮುಖದಲ್ಲಿ ನಗು ಕಾಣಿಸಿತು. ನೋಡಿದ್ಯಾ ಕಮಲ್, ಏನೂ ಆಗಲಿಲ್ಲ, ಇದೆಲ್ಲ ಬರೀ... ಆತನ ಮಾತು ಪೂರ್ತಿಯಾಗುವ ಮೊದಲೇ ಅವರಿಗೆ ಅಡಿಕೆ ಮರದ ಕಡೆಯಿಂದ ಒಂದು ವಿಚಿತ್ರ ಶಬ್ದ ಕೇಳಿಸಿತು. ಅಡಿಕೆ ಗೊನೆಯ ಶಬ್ದವಾಗಿರಲಿಲ್ಲ, ಬದಲಿಗೆ ಯಾರೋ ನಿಧಾನವಾಗಿ ತಮ್ಮ ಉಗುರುಗಳಿಂದ ಮರದ ಕಾಂಡವನ್ನ ಗೀಚುತ್ತಿರುವ ಸಣ್ಣ ಸೀಳುವ ಶಬ್ದವಾಗುತ್ತಿತ್ತು. ಕಮಲ್ ಹೆದರಿ, ವಿಜಯ್ ಸಾಕು, ಹೋಗೋಣ ಎಂದ. ಇರು, ಸುಮ್ಮನೆ ಕತ್ತೆ ಕೀರಿಸುತ್ತಿರಬಹುದು ಎಂದು ವಿಜಯ್ ಧೈರ್ಯ ತಂದ. ಆ ಶಬ್ದ ನಿಂತಿತು. ಆದರೆ ಕಮಲ್ ಮತ್ತು ವಿಜಯ್ ಇಬ್ಬರಿಗೂ ಅಡಿಕೆ ಮರದ ಮೇಲಿಂದ ಏನೋ ತಣ್ಣನೆಯ ದ್ರವ ತಮ್ಮ ತಲೆಯ ಮೇಲೆ ಇಳಿಯುತ್ತಿರುವಂತೆ ಭಾಸವಾಯಿತು. ಕಮಲ್ ತಟ್ಟನೆ ತಲೆಯನ್ನ ಮುಟ್ಟಿದ. ಅದು ನೀರಾಗಿರಲಿಲ್ಲ, ಅರಶಿನ ಕುಂಕುಮದ ವಾಸನೆ ಮಿಶ್ರಿತ ರಕ್ತದಂತಹ ದ್ರವ. ಏನಿದು, ಮರದಿಂದ ರಕ್ತ ಯಾಕೆ ಎಂದು ಕಮಲ್ ಗಾಬರಿಯಿಂದ ಕೇಳುತ್ತಿದ್ದಂತೆ ವಿಜಯ್ ಕಮಲ್ನ ಕಡೆ ತಿರುಗಿ ನೋಡಿದ. ವಿಜಯ್ನ ಮುಖದ ಮೇಲೆ ವಿಚಿತ್ರ ನಗುವಿತ್ತು. ಕಣ್ಣುಗಳು ಕೆಂಪಾಗಿದ್ದವು. ಆತ ತನ್ನ ಬಾಯಿಯನ್ನ ಮರದ ಕಾಂಡಕ್ಕೆ ಇರಿಸಿ ಕಣ್ಣು ಮುಚ್ಚಿ ನಿಧಾನವಾಗಿ ಗೊಣಗಿದ. ಆತನ ಬಾಯಿ ಮರದ ಕಾಂಡಕ್ಕೆ ಅಂಟಿಕೊಂಡಿತ್ತು. ವಿಜಯ್ನ ಕಾಲುಗಳು, ಕೈಗಳು ಮತ್ತು ಕೊನೆಯದಾಗಿ ತಲೆ ಮರದೊಳಗೆ ಸೇರಿ ಹೋಯಿತು. ಕೇವಲ ಕೆಲವು ಕ್ಷಣಗಳಲ್ಲಿ ವಿಜಯ್ ಸಂಪೂರ್ಣವಾಗಿ ಮರದ ಕಾಂಡದ ಭಾಗವಾದ. ಆ ಮರ ಇನ್ನಷ್ಟು ದಪ್ಪವಾದಂತೆ ಭಾಸವಾಯಿತು. ಕಮಲ್ ಜೀವ ಉಳಿಸಿಕೊಳ್ಳಲು ಹಿಂದೆ ನೋಡದೆ ಓಡಿ ಹೋದ. ಮರುದಿನ ಬೆಳಗ್ಗೆ ಕಮಲ್ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಮರದ ಹತ್ತಿರ ಬಂದಾಗ ಮರವು ನಿನ್ನೆಗಿಂತ ಹೆಚ್ಚು ಎತ್ತರವಾಗಿ ದಪ್ಪವಾಗಿ ಕಾಣುತ್ತಿತ್ತು. ಅದರ ಕಾಂಡದ ಮೇಲೆ ವಿಜಯ್ನ ಮುಖದಂತಹ ಒಂದು ವಿಚಿತ್ರ ಆಕಾರ ಮೂಡಿ ಬಂದಿತ್ತು. ಅಂದಿನಿಂದ ಆ ಮರವನ್ನ ಯಾರೂ ಮುಟ್ಟಲಿಲ್ಲ. ಆ ಅಮಾವಾಸ್ಯೆ ರಾತ್ರಿ ಆ ಮರದ ಬುಡದಲ್ಲಿ ವಿಜಯ್ನ ಮೌನವಾದ ಅಳುವಿನ ಧ್ವನಿ ಈಗಲೂ ಕೇಳಿಸುತ್ತದೆ ಎಂದು ಹಳ್ಳಿಯವರು ಹೇಳ್ತಾರೆ.